ಮಾವಿನ ಹಣ್ಣಿನ ಸೀಸನ್ ಶುರು ಆದಮೇಲೆ ಮ್ಯಾಂಗೋ ಕುಲ್ಫಿ ಮಾಡಿಲ್ಲ ಅಂದರೆ ಆಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಮತ್ತು ಕ್ರೀಮಿ ಆಗಿರುವಂತಹ ಮ್ಯಾಂಗೋ ಕುಲ್ಫಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಐ ಪ್ರಾಮಿಸ್ ನಮ್ಮ ಚಾನಲ್ನಲ್ಲಿರುವಂತಹ ದಿ ಬೆಸ್ಟ್ ಕುಲ್ಫಿ ರೆಸಿಪಿ ಇದು. ಟೇಸ್ಟ್ ಮಾತ್ರ ಕ್ರೇಜಿ ಆಗಿದೆ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದರೆ ಡೈಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ. ಮತ್ತು ಮಾಡಲಿಕ್ಕೂ ಕೂಡ ತುಂಬಾ ಸಿಂಪಲ್. 4 ಇಂಗ್ರೀಡಿಯೆಂಟು ಅಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದರೆ ರೆಸಿಪಿ ರೆಡಿಯಾಗಿ ಹೋಗ್ಬಿಡತ್ತೆ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ಕುಲ್ಫಿ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಅರ್ಧ ಕಪ್ ತಗೊಂಡಿದ್ದೀನಿ, ಅಂದರೆ 125 ml ಇದೆ. ನೀವು ಯಾವ ಕಪ್ನಲ್ಲಾದರೂ ತಗೊಳ್ಳಿ, ಒಟ್ಟಿನಲ್ಲಿ ಸಮ ಪ್ರಮಾಣದಲ್ಲಿ 4 ಇಂಗ್ರೀಡಿಯೆಂಟ್ಸ್ನ ತಗೊಳ್ಳಿ. ಮಾವಿನ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ, ಇದು ಕಾಯಿಸಿರುವಂಥ ಹಾಲಲ್ಲ. ಮತ್ತು ಅರ್ಧ ಕಪ್ನಷ್ಟು ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಒಂದು ವೇಳೆ ಮಾವಿನ ಹಣ್ಣು ನಾವು ತಗೊಂಡಿರುವಂಥದ್ದು ಜಾಸ್ತಿ ಸ್ವೀಟ್ ಇದ್ದರೆ ಕಂಡೆನ್ಸ್ ಮಿಲ್ಕ್ನ ಸ್ವಲ್ಪ ಕಡಿಮೆ ತಗೋಬೋದು. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಫ್ರಿಜ್ನಲ್ಲಿ ಇಟ್ಟಿದ್ದಂತಹ ಕೋಲ್ಡ್ ಹಾಲು ತಗೊಂಡಿದ್ದೀನಿ. ಮತ್ತು ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿದ್ದೀನಿ. 2 ರಿಂದ 3 ಗಂಟೆಗಳ ಕಾಲ ಡೀಪ್ ಫ್ರೀಝರ್ನಲ್ಲಿ ಚಿಲ್ ಆಗಲಿಕ್ಕೆ ಇಟ್ಟಿದ್ದೆ ಫ್ರೆಶ್ ಕ್ರೀಮ್ನ. ಆದಷ್ಟು ಕ್ರೀಮ್ ಜಾಸ್ತಿ ಇರೋವಂಥದ್ದು ತಗೊಳ್ಳಿ, ಲಿಕ್ವಿಡ್ ಇರೋವಂಥದ್ದನ್ನು ತೆಗೆದು ಹಾಕ್ಬಿಡಿ ಫ್ರೆಶ್ ಕ್ರೀಮ್ನಲ್ಲಿ. ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ರೂಮ್ ಟೆಂಪ್ರೇಚರ್ನಲ್ಲೇ ಇದೆ, ಕಂಡೆನ್ಸ್ಡ್ ಮಿಲ್ಕ್ ಏನು ಕೋಲ್ಡ್ ಇಲ್ಲ. ಮತ್ತು ಬಾದಾಮಿ ಮಾವಿನ ಹಣ್ಣನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಮಾವಿನ ಹಣ್ಣಲ್ಲಿ ಬೇಕಾದರೂ ಈ ರೆಸಿಪಿನ ಮಾಡ್ಕೋಬೋದು. ಇವಾಗ ಇದನ್ನ 1-2 ನಿಮಿಷ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಕುಲ್ಫಿ ಮಿಕ್ಸ್ಚರ್ ರೆಡಿ ಇದೆ. ಒಂದು ಟಿಪ್ ನೆನ್ಪಿಟ್ಕೊಳ್ಳಿ, ಇದು ಮಾಡಬೇಕಾದ್ರೆ ಹಾಲು ಕೋಲ್ಡ್ ಇರಬೇಕು ಮತ್ತು ಫ್ರೆಶ್ ಕ್ರೀಮ್ ಡೀಪ್ ಫ್ರೀಝರ್ನಲ್ಲಿ ಚಿಲ್ ಮಾಡ್ಕೊಂಡಿರಬೇಕು. ಇದನ್ನು ಒಂದು ಲೋಟಕ್ಕೆ ಹಾಕಿ ಇಟ್ಕೊತೀನಿ. ಇಲ್ಲಿ ನಾನು ಸಿಲಿಕಾನ್ ಮೋಲ್ಡ್ನಲ್ಲಿ ಕುಲ್ಫಿ ಸೆಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೇಪರ್ ಕಪ್ನಲ್ಲಿ ಅಥವಾ ಕಾಫಿ ಗ್ಲಾಸ್ನಲ್ಲಿ ಕೂಡ ಕುಲ್ಫಿ ಸೆಟ್ ಮಾಡ್ಕೋಬೋದು. ಐಸ್ ಕ್ರೀಮ್ ಸ್ಟಿಕ್ಸ್ ಇಲ್ಲ ಅನ್ನೋದಿದ್ರೆ ಸ್ಪೂನನ್ನು ಉಲ್ಟಾ ಹಾಕಿ ಹಾಗೂ ಸಹ ಸೆಟ್ ಮಾಡ್ಕೋಬೋದು. ಇವಾಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಮ್ಯಾಂಗೋ ಕುಲ್ಫಿ ಮಿಕ್ಸ್ಚರ್ನ ಎಲ್ಲ ಮೋಲ್ಡ್ಸ್ಗೂ ಹಾಕ್ಕೊತಾ ಇದ್ದೀನಿ. ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೋಗಲಿ ಅಂತ ಹೇಳಿ 1-2-3 ಸರಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸೆಟ್ ಆಗುತ್ತೆ ಕುಲ್ಫಿ ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡ್ರೆ. ಇವಾಗ ಡೀಪ್ ಫ್ರೀಝರ್ನಲ್ಲಿ ಇದನ್ನು 8 ಗಂಟೆಗಳ ಕಾಲ ಸೆಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ರಾತ್ರಿ ಪೂರ್ತಿ ಸೆಟ್ ಆಗಲಿಕ್ಕೆ ಇಟ್ಟಿದ್ದೆ. ಮತ್ತು ಸ್ವಲ್ಪ ಉಳಿದಿದ್ದ ಮಿಕ್ಸ್ಚರ್ನ 2 ಲೋಟಕ್ಕೆ ಹಾಕಿಟ್ಟಿದ್ದೀನಿ. 8 ಗಂಟೆಗಳ ನಂತರ ಕುಲ್ಫಿ ಮೌಲ್ಡ್ಸಿಂದ ಕುಲ್ಫಿನ ತೆಕ್ಕೊತಾ ಇದ್ದೀನಿ. ತುಂಬಾ ಸಖತ್ತಾಗಿ ಸೆಟ್ ಆಗಿತ್ತು. ಟೇಸ್ಟ್ ಕೂಡ ತುಂಬಾ ಕ್ರೀಮಿಯಾಗಿ, ತುಂಬಾ ಟೇಸ್ಟಿಯಾಗಿ, ಸಾಫ್ಟಾಗಿತ್ತು. ಒಂದು ಚೂರು ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗಿರಲಿಲ್ಲ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಹೊರಗಡೆ ರೆಡಿಮೇಡ್ಗಿಂತ ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದೇ ಬೇಸಿಗೆನಲ್ಲಿ, ಇದೇ ಮಾವಿನ ಹಣ್ಣು ಸೀಸನ್ನಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ಫಿದಾ ಆಗೋಗ್ತಾರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಮ್ಮ ಮನೇಲಂತೂ ಈ ಮ್ಯಾಂಗೋ ಕುಲ್ಫಿ ಟೇಸ್ಟ್ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು. ಡೈಲಿ ಮಾಡಿಕೊಟ್ರು ತಿಂತಾರೆ, ಅಷ್ಟು ಚೆನ್ನಾಗಿದೆ ಈ ಕುಲ್ಫಿ ಟೇಸ್ಟ್ ಬಂದು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.